ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋದಕ್ಕೆ ತುಂಬ ದುಡ್ಡು ನಿಮ್ಮ ಹತ್ರ ಇಲ್ವಾ? ಮ್ಯೂಚುವಲ್ ಫಂಡ್ SIP ಮಾಡೋದು ಕಷ್ಟ ಆಗತ್ತಾ? ಹಾಗಿದ್ರೆ ಬರೀ 270 ರೂಪಾಯಿಯನ್ನು ಹೂಡಿಕೆ ಮಾಡಿ ನೀವು ಭಾರತದ ಟಾಪ್ 50 ಕಂಪನಿಗಳ ಒಂದು ಸಣ್ಣ ಮಟ್ಟಿನ ಓನರ್ಶಿಪ್ ಪಡಿಬಹುದು ಅಂದರೆ ನಿಮಗೆ ನಂಬೋದಕ್ಕೆ ಸಾಧ್ಯ ಆಗುತ್ತಾ? ಇವತ್ತಿನ ಈ ರೀಲನ್ನು ಸಂಪೂರ್ಣವಾಗಿ ನೋಡಿ. ನಿಫ್ಟಿ ಬೀಸ್ ಅಂತ ಹೇಳುವಂತಹ ಒಂದು ಮ್ಯಾಜಿಕಲ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಬಗ್ಗೆ ನಿಮಗೆ ನಾನು ಹೇಳ್ತೀನಿ. ನಿಫ್ಟಿ ಬೀಸ್ ಅಂತ ಹೇಳಿದರೆ ಇದು ಒಂದು ನಿಫ್ಟಿಯನ್ನು ಫಾಲೋ ಮಾಡುವಂತಹ ETF ಅಂತ ಹೇಳಿದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇದನ್ನು ನೀವು ನಿಮ್ಮ ಡಿಮ್ಯಾಟ್ ಅಕೌಂಟ್ ಮೂಲಕ ನಾರ್ಮಲ್ ಸ್ಟಾಕ್ಗಳನ್ನು ಖರೀದಿ ಮತ್ತು ಮಾರಾಟ ಮಾಡುವ ರೀತಿಯಲ್ಲಿಯೇ ಖರೀದಿ ಮತ್ತು ಮಾರಾಟವನ್ನು ಮಾಡಬಹುದು. ಇವತ್ತು ಒಂದು ನಿಫ್ಟಿ ಬೀಸ್ ಖರೀದಿ ಮಾಡೋದಕ್ಕೆ ನೀವು 270 ರೂಪಾಯಿಯನ್ನು ಖರ್ಚು ಮಾಡಬೇಕು. ಹೀಗೆ ನೀವು ಮಾಡುವಂತಹ ಖರ್ಚು ನಿಫ್ಟಿಯನ್ನು ಟ್ರ್ಯಾಕ್ ಮಾಡುವಂತಹ ಈ ಫಂಡ್ನ ಮೇಲೆ ಹೂಡಿಕೆ ಮಾಡುವ ರೀತಿಯಲ್ಲಾಗುತ್ತೆ. ಈ ಫಂಡ್ ಏನನ್ನು ಮಾಡುತ್ತೆ? ನಿಫ್ಟಿ ಯಾವ ಪ್ರಪೋರ್ಷನ್ನಲ್ಲಿ ತನ್ನ 50 ಸ್ಟಾಕ್ಗಳ ಮೇಲೆ ಡಿಪೆಂಡೆಂಟ್ ಆಗಿರುತ್ತೋ ಅದೇ ಪ್ರಪೋರ್ಷನ್ನಲ್ಲಿ ಆ ಸ್ಟಾಕ್ಗಳ ಮೇಲೆ ಹೂಡಿಕೆಯನ್ನು ಮಾಡುತ್ತೆ. ಇದರ ಮೂಲಕ ನಿಫ್ಟಿಯಲ್ಲಿ ಎಷ್ಟು ರಿಟರ್ನ್ಸ್ ಬರುತ್ತೋ ಅಷ್ಟೇ ರಿಟರ್ನ್ಸನ್ನು ನಿಮಗೆ ನಿಫ್ಟಿ ಬೀಸ್ ಕೂಡ ಕೊಡುತ್ತೆ. ಇದು ತುಂಬ ಕಮ್ಮಿ ಮೊತ್ತದ ದುಡ್ಡು ನನ್ನ ಹತ್ರ ಇದೆ, ಆದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂತ ಹೇಳುವವರಿಗೆ ವೊಲಾಟಿಲಿಟಿ ಕಮ್ಮಿ ಇರುವಂತಹ ಒಂದು ಸೇಫ್ ಮತ್ತು ಸ್ಟೇಬಲ್ ಆಗಿರುವಂತಹ ಆಪ್ಷನ್. ನಿಫ್ಟಿ ಬೀಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಫ್ಟಿ ಬೀಸ್ ಅಂತ ಟೈಪ್ ಮಾಡಿ, ನಾನು ಅದರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ.